ಬ್ರಿಟಿಷರು ಭಾರತವನ್ನು ಬಿಟ್ಟು ಹೋಗುವ ಸಮಯ ಸುಮಾರು 1947 ಆಗಸ್ಟ್ 15ರಂದು ಭಾರತ ದೇಶಕ್ಕೆ ಬ್ರಿಟಿಷರು ಸ್ವಾತಂತ್ರ್ಯವನ್ನು ನೀಡಿ ತಮ್ಮ ದೇಶಕ್ಕೆ ಮರಳಿ ಹೋಗುತ್ತಾರೆ. ಹಾಗೆ ಅವತ್ತಿನಿಂದ ಬ್ರಿಟಿಷರಿಗೆ ಭಾರತದ ಭೂಮಿಯ ಮೇಲೆ ಯಾವುದೇ ಅಧಿಕಾರವಿಲ್ಲವೆಂದು ತಾವಾಗಿಯೇ ಘೋಷಿಸುತ್ತಾರೆ. ಆ ಸಮಯದಲ್ಲಿ ಭಾರತದ ರಾಷ್ಟ್ರಗೀತೆಯನ್ನು ಯಾವುದೆಂಬ ಗೀತೆಯನ್ನು ಆಯ್ಕೆ ಮಾಡಬೇಕೆಂಬ ವಿಷಯಗಳು ಹಲವಾರು ರೀತಿಯಲ್ಲಿ ನಾನಾ ಚರ್ಚೆಗಳು ನಡೆಯುತ್ತಿರುತ್ತವೆ. ಆ ಸಮಯದಲ್ಲಿ ಹಲವಾರು ರಾಷ್ಟ್ರೀಯ ನಾಯಕರು ಹಲವಾರು ರೀತಿಯಾದಂತಹ ಅಭಿಪ್ರಾಯಗಳನ್ನು ಮಂಡನೆ ಮಾಡುತ್ತಾರೆ. ಆ ಸಮಯದಲ್ಲಿ ಸ್ವತಂತ್ರ ಹೋರಾಟದಲ್ಲಿ ಹಾಡುತ್ತಿದ್ದಂತಹ ಬಂಕಿಮ್ ಚಂದ್ರ ಚಟರ್ಜಿಯವರ ವಂದೇ ಮಾತರಂ ಗೀತೆಯನ್ನು ರಾಷ್ಟ್ರಗೀತೆಯಾಗಿ ಆಯ್ಕೆ ಮಾಡಬೇಕೆಂಬಂತಹ ಹಲವಾರು ರೀತಿಯ ಅಭಿಪ್ರಾಯಗಳನ್ನು ಹೊರಹಾಕುತ್ತಾರೆ. ಹಾಗೆ ಇನ್ನು ಕೆಲವರು ರವೀಂದ್ರನಾಥ್ ಟ್ಯಾಗೂರ್ ರವರ ಜನಗಣಮನ ಗೀತೆಯನ್ನು ರಾಷ್ಟ್ರಗೀತೆ ಮಾಡಬೇಕೆಂಬ ಸಲಹೆಯನ್ನು ಕೂಡ ಸಂವಿಧಾನ ರಚನಾ ಸಭೆಯ ಮುಂದೆ ಇಡುತ್ತಾರೆ. ಆದರೆ ಆ ಹಾಡು ಬಂಧುಗಳೇ, ಆ ಹಾಡಿನ ಬಗ್ಗೆ ನಿಜ ಸಂಗತಿ ಏನೆಂದರೆ, ಆ ಹಾಡನ್ನು 1911ರಲ್ಲಿ ಭಾರತಕ್ಕೆ ಬ್ರಿಟಿಷ್ ಅಧಿಕಾರಿ 5ನೇ ಜಾರ್ಜ್ ಎಂಬ ಬ್ರಿಟಿಷರ್ ಅಧಿಕಾರಿ ಭಾರತಕ್ಕೆ ಬರುತ್ತಿರುತ್ತಾನೆ. ಅವನ ಸ್ವಾಗತ ಗೀತೆಯಾಗಿ ಆ ಹಾಡನ್ನು ರಚನೆ ಮಾಡಿರುತ್ತಾರೆ ರವೀಂದ್ರನಾಥ್ ಟ್ಯಾಗೂರ್ ಅವರು. ಹೌದು ಬಂಧುಗಳೇ, ನಿಜ ಸಂಗತಿ, ಆ ಹಾಡನ್ನು 5ನೇ ಜಾರ್ಜ್ ರವರ ಸ್ವಾಗತ ಗೀತೆಗಾಗಿ ರಚಿಸಲಾಗಿರುತ್ತೆ. ಆದ್ದರಿಂದ ಆ ಹಾಡನ್ನು ರಾಷ್ಟ್ರಗೀತೆ ಮಾಡಬಾರದೆಂಬ ಹಲವಾರು ಟೀಕೆಗಳನ್ನು ಕೂಡ ಕೆಲವು ನಾಯಕರು ತಮ್ಮಲ್ಲಿ ಸಂವಿಧಾನ ರಚನಾ ಸಭೆಯ ಮುಂದೆ ಮಂಡನೆ ಮಾಡುತ್ತಾರೆ. ಆದರೆ ಸಮಯ ನಂತರ ಪಂಡಿತ್ ರವಿಶಂಕರ್ಜಿ ಅವರ ನೇತೃತ್ವದಲ್ಲಿ ಒಂದು ತಜ್ಞರ ಸಮಿತಿಯನ್ನು ರಚಿಸಿ ರಾಷ್ಟ್ರಗೀತೆ ಯಾವುದು ಮಾಡಬೇಕೆಂಬಂತಹ ಅಭಿಪ್ರಾಯಕ್ಕೆ ನಿಮ್ಮ ವರದಿ ನೀಡುವಂತೆ ಕೇಳಿಕೊಳ್ಳಲಾಗುತ್ತದೆ. ಅದರ ಫಲವಾಗಿ ಅವರು ರಾಷ್ಟ್ರಗೀತೆಯನ್ನು ಜನಗಣಮನ ಅಧಿನಾಯಕ ಹಾಡನ್ನು ಆಯ್ಕೆ ಮಾಡಬೇಕೆಂದು ತಿಳಿಸುತ್ತಾರೆ. ಏಕೆಂದರೆ ಅದು ಪಾಶ್ಚಿಮಾತ್ಯರ ವಾದ್ಯಗಾರರೊಂದಿಗೂ ಕೂಡ ಅದು ಹೊಂದಾಣಿಕೆಯಾಗುತ್ತೆ. ಅಂದರೆ ಪಾಶ್ಚಿಮಾತ್ಯ ದೇಶದ ಬ್ಯಾಂಡ್ಗೂ ಆ ಹಾಡು ಹೊಂದಾಣಿಕೆಯಾಗುತ್ತೆ ಎಂಬ ಕಾರಣವನ್ನು ಪಂಡಿತ್ ರವಿಶಂಕರ್ಜಿ ನೇತೃತ್ವದ ತಜ್ಞರ ಸಮಿತಿ ನೀಡುತ್ತೆ. ಆದ ಕಾರಣ ಜನವರಿ 24, 1950ರಂದು ಭಾರತದ ರಾಷ್ಟ್ರಗೀತೆಯನ್ನಾಗಿ ರವೀಂದ್ರನಾಥ್ ಟ್ಯಾಗೂರ್ ಅವರ ಜನಗಣಮನ ಗೀತೆಯನ್ನು ಆಯ್ಕೆ ಮಾಡುತ್ತೆ. ಹಾಗೆಯೇ ಬಂಕಿಮ್ ಚಂದ್ರ ಚಟರ್ಜಿಯವರ ವಂದೇ ಮಾತರಂ ಗೀತೆ ಕೂಡ ಭಾರತದ ರಾಷ್ಟ್ರದ ಹಾಡು ಎಂಬಂತಹ ಸ್ಥಾನಮಾನವನ್ನು ಪಡೆದುಕೊಳ್ಳುತ್ತೆ.